ಡಾಕ್ಟರ್ ರಾಜ್ಕುಮಾರ್ ಚಿತ್ರ ಪ್ರದರ್ಶನ ವೇಳೆ ಥಿಯೇಟರ್ಗೆ ಬೆಂಕಿ ಹಚ್ಚಿದ್ದಾರೆ. ಅಂದಿನ ಭೂಗತ ಲೋಕಕ್ಕೂ ಡಾಕ್ಟರ್ ರಾಜ್ಕುಮಾರ್ಗೂ ಏನು ಸಂಬಂಧ? ಡಾಕ್ಟರ್ ರಾಜ್ಕುಮಾರ್ ಮನೆಗೆ ನುಗ್ಗಿದ ಆ ರೌಡಿಗಳ್ಯಾರು? ಡಾಕ್ಟರ್ ರಾಜ್ಕುಮಾರ್ಗೆ ಮಂತ್ರಾಲಯದ ಗರ್ಭಗುಡಿಯಲ್ಲಿ ಆಗಿದ್ದೇನು? ಡಾನ್ ಜಯರಾಜ್ಗೆ ರಾಜ್ಕುಮಾರ್ ಬಗ್ಗೆ ಚಾಡಿ ಹೇಳಿದ್ದು ಯಾರು? ಈ ಎಲ್ಲ ಘಟನೆಗಳು ಡಾಕ್ಟರ್ ರಾಜ್ಕುಮಾರ್ ಮೇಲೆ ತುಂಬಾನೇ ಪರಿಣಾಮ ಬೀರಿದ್ದವು. ಅಷ್ಟಕ್ಕೂ ಆ ಡಾನ್ಗೂ ರಾಜ್ಕುಮಾರ್ಗೂ ಇದ್ದಂತಹ ದ್ವೇಷ ಏನು? ಈ ಎಲ್ಲ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಆ ಒಂದು ಘಟನೆ ಆಗಿದ್ದೇ ತಡ. ಆ ಡಾನ್ ಕಡೆಯವರು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸಂಪತ್ತಿಗೆ ಸವಾಲ್ ಚಿತ್ರವು ಪ್ರದರ್ಶನ ಕಾಣುತ್ತಿದ್ದ ಕೆಲವು ಥಿಯೇಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಭಯದಿಂದ ಕೆಲವು ಸಿನಿಮಾಗಳ ಶೋ ಕೂಡ ನಿಲ್ಲಿಸಲಾಗಿತ್ತು. ಕೆಲವು ಥಿಯೇಟರ್ಗಳು ಅವತ್ತು ಬಾಗಿಲು ಕೂಡ ಹಾಕಿದ್ದವು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾನ್ ಎಂಪಿ ಜಯರಾಜ್ ಈ ಎರಡು ಹೆಸರನ್ನ ಕನ್ನಡಿಗರು ಎಂದು ಮರೆಯಲಾರರು. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗವನ್ನು ಆಳಿದ್ದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಿಗರ ಆರಾಧ್ಯ ದೈವ ಆಗಿದ್ದರು. ಸಿನಿ ಪ್ರೇಕ್ಷಕರಿಂದ ಅಣ್ಣ ಅವರು ಎಂದು ಕರೆಸಿಕೊಂಡಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರು ಇಂದಿಗೂ ಕೂಡ ಕರ್ನಾಟಕದ ಜನರ ಮನಸ್ಸಿಂದ ಮರೆಯಾಗದವರು. ತಮ್ಮ ಸಿನಿಮಾಗಳಿಂದ ಮಾಡಿದ ಪಾತ್ರಗಳ ಘನತೆಯಿಂದ ಇಂದಿಗೂ ಕನ್ನಡ ಸಿನಿ ಪ್ರೇಕ್ಷಕರು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೆನಪಿಸಿಕೊಳ್ಳುತ್ತಾರೆ. ಹಾಗೆಯೇ ಭೂಗತ ಲೋಕದ ಡಾನ್ ಎಂಪಿ ಜಯರಾಜ್ ಕೂಡ ಒಂದು ಕಾಲದಲ್ಲಿ ಕರ್ನಾಟಕದ ಭೂಗತ ಲೋಕವನ್ನೇ ಅಕ್ಷರಶಃ ಆಳಿದ್ದ. ಭೂಗತ ಪಾತಕಿ, ರೌಡಿ ಹಾಗೂ ಇನ್ನೂ ಹಲವು ಹೆಸರುಗಳಿಂದ ಕರೆಸಿಕೊಳ್ಳುವ ಡಾನ್ ಜಯರಾಜ್ ಅವರು ತಮ್ಮ ಸಮಯದಲ್ಲಿ ತುಂಬಾನೇ ಹವಾ ಮೇಂಟೈನ್ ಮಾಡಿದ್ದರು. ಆದರೆ ಈ ಇಬ್ಬರಿಗೂ ಸಂಬಂಧಪಟ್ಟ ಘಟನೆ ಒಂದು ಅಂದು ಸದ್ದು ಮಾಡಿತ್ತು. ಹೌದು, ಡಾನ್ ಜಯರಾಜ್ ಮತ್ತು ಡಾಕ್ಟರ್ ರಾಜ್ ವಿರುದ್ಧ ಸಿಡಿದಿದ್ದರು ಎನ್ನಲಾಗಿದೆ. ಅದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ನಟನೆಯ ಸಂಪತ್ತಿಗೆ ಸವಾಲ್ ಚಿತ್ರ ತೆರೆಗೆ ಬಂದ ಸಮಯ. ಅದರಲ್ಲಿ ಯಾರೇ ಕೂಗಾಡಲಿ ಎಂಬ ಹಾಡಿತ್ತು. ಅದು ತುಂಬಾನೇ ಜನಪ್ರಿಯವಾಗಿತ್ತು ಕೂಡ. ಆ ಹಾಡನ್ನ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದರು. ಆದ್ರೆ ಆ ಹಾಡನ್ನ ನಿಮ್ಮ ಸಲುವಾಗಿಯೇ ಬರೆಸಿ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಾಡಿಸಲಾಗಿದೆ ಎಂದು ಡಾನ್ ಜಯರಾಜ್ಗೆ ಯಾರೋ ಕಿವಿ ಚುಚ್ಚಿದ್ದರು. ಆದ್ದರಿಂದ ಎಂಪಿ ಜಯರಾಜ್ ಕೋಪಗೊಂಡಿದ್ದ. ಹೌದು, ಯಾರೋ ಸಿನಿಮಾ ರಂಗದವರೇ ಹೋಗಿ ಎಂಪಿ ಜಯರಾಜ್ಗೆ ಈ ಹಾಡಿನ ಬಗ್ಗೆ ಹೇಳಿದ್ದರಂತೆ. ಅಂದು ಕರ್ನಾಟಕದಲ್ಲಿ ಭೂಗತ ಲೋಕದಲ್ಲಿ ತಮ್ಮದೇ ಹವಾ ಸೃಷ್ಟಿಸಿಕೊಂಡಿದ್ದ ಡಾನ್ ಜಯರಾಜ್ ಅಂತವರ ಬಳಿ ಹೋಗಿ ಯಾರೋ ನಿಮ್ಮ ಸಲುವಾಗಿಯೇ ಆ ಹಾಡನ್ನ ಬರೆಸಲಾಗಿದೆ, ಯಾರೇ ಕೂಗಾಡಿದ್ರು ಅಂದ್ರೆ ನೀವು ಎಷ್ಟೇ ಕೂಗಾಡಿದ್ರು ಯಾರಿಗೂ ಭಯ ಇಲ್ವಂತೆ ಎಂದಿದ್ದಾರೆ. ಆದ್ದರಿಂದ ಕೋಪಗೊಂಡ ರೊಚ್ಚಿಗೆದ್ದ ಆ ಡಾನ್ ಜಯರಾಜ್ ಅಷ್ಟಾಗಿದ್ದೇ ತಡ. ಡಾನ್ ಜಯರಾಜ್ ಕಡೆಯವರು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸಂಪತ್ತಿಗೆ ಸವಾಲ್ ಚಿತ್ರದ ಪ್ರದರ್ಶನ ಕಾಣುತ್ತಿದ್ದ ಕೆಲವು ಥಿಯೇಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಭಯದಿಂದ ಕೆಲವು ಸಿನಿಮಾ ಶೋ ನಿಲ್ಲಿಸಲಾಗಿತ್ತು. ಅಷ್ಟೇ ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಮನೆಗೂ ನುಗ್ಗಿ ಕೆಲವರು ಬೆಂಕಿ ಹಚ್ಚಲು ಮುಂದಾಗಿದ್ದರು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕುಟುಂಬವನ್ನ ಕೊಲೆ ಮಾಡುತ್ತೇವೆ ಅಂತ ಬೆದರಿಕೆ ಕೂಡ ಹಾಕಿದ್ದರು. ಆದ್ರೆ ಅಂದಿನ ಮುಖ್ಯಮಂತ್ರಿಗಳು ಮಧ್ಯವಹಿಸಿ ಈ ವಿಚಾರವನ್ನ ತಿಳಿ ಹೇಳಿಸಿ ವಿವಾದವನ್ನ ತಣ್ಣಗಾಗಿಸಿದರು. ಘಟನೆ ಅಲ್ಲಿಗೆ ನಿಂತಿತ್ತು. ಆಗ ಈ ಘಟನೆ ಕರ್ನಾಟಕದ ತುಂಬಾ ಭಾರಿ ಸೌಂಡ್ ಮಾಡಿತ್ತು. ಹೌದು, ಇಂಥದೊಂದು ಘಟನೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ನಡೆದಿತ್ತು ಅಂದ್ರೆ ನೀವು ನಂಬುತ್ತೀರಾ? ಇಂತಹದೇ ಇನ್ನೊಂದು ಅತ್ಯಂತ ವಿಚಿತ್ರ ಘಟನೆ ರಾಜ್ಕುಮಾರ್ ಅವರ ಜೊತೆ ಮಂತ್ರಾಲಯ ಮಹಾತ್ಮೆ ಶೂಟಿಂಗ್ ವೇಳೆ ಕೂಡ ನಡೆದಿತ್ತು. ಮಂತ್ರಾಲಯ ಮಹಾತ್ಮೆ ಈ ಸಿನಿಮಾ ಹೆಸರಿನಲ್ಲಿಯೇ ಒಂದು ದೈವಿಕ ಭಾವವಿದೆ. ಜೊತೆಗೆ ಇದೇ ಸಿನಿಮಾ ಹಿಂದೆ ಒಂದು ಮಾಸದ ಘಟನೆ ಇದೆ. ರಾಯರ ಪಾತ್ರಕ್ಕೆ ರಾಜ್ಕುಮಾರ್ ಆಯ್ಕೆಯಾಗುತ್ತಿದ್ದಂತೆ ಇಡೀಗ ಜಾತಿಯ ಅಣ್ಣವರು ಯತಿಗಳಾಗುವುದು ಅಸಾಧ್ಯ ಎಂದು ಒಂದು ವರ್ಗ ಅದನ್ನ ವಿರೋಧಿಸಿತ್ತು. ಕೊನೆಗೆ ಅದು ರಾಜ್ಕುಮಾರ್ ಅವರಿಗೆ ಒಲಿಯಿತು. ಅದು ಹೇಗೆ ಎಂಬುದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. 1966ರಲ್ಲಿ ಬಿಡುಗಡೆಯಾದ ಮಂತ್ರಾಲಯ ಮಹಾತ್ಮ ಸಿನಿಮಾ 10 ಹಲವು ಕಾರಣಕ್ಕೆ ವಿಶೇಷ ಎನಿಸಿಕೊಂಡಿದೆ. ಚಂದನವನದಲ್ಲಿ ಅಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಮಿನುಗುವ ಸಿನಿಮಾಗಳಲ್ಲಿ ಅದು ಸಹ ಒಂದು. ಭಕ್ತಿ ಪ್ರಧಾನ ಹಿನ್ನೆಲೆಯ ಈ ಸಿನಿಮಾ ಚಿತ್ರಮಂದಿರಗಳಲ್ಲಿ ಹೇಗೆ ದೊಡ್ಡ ಮಟ್ಟಿನಲ್ಲಿ ಆಗಿನ ಕಾಲದಲ್ಲಿ ಸದ್ದು ಮಾಡಿತ್ತೋ, ಅಣ್ಣವರ ನಟನೆಯನ್ನು ಕಂಡು ಹೇಗೆ ಕೈ ಮುಗಿದರೋ ಅದೇ ರೀತಿ ಇದೇ ಸಿನಿಮಾ ಸೆಟ್ಗಿರುವುದಕ್ಕೂ ಮುನ್ನ ಹಲವು ವಿಚಾರಗಳಿಗೆ ಸದ್ದು ಮಾಡಿತ್ತು ಅಂದ್ರೆ ನೀವು ನಂಬುತ್ತೀರಾ? ಹೌದು, ಜಾತಿಯನ್ನು ಪೆಡಂಭೂತ ಅವತ್ತು ಕೂಡ ಕಾಡಿತ್ತು. 1966ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸೂಪರ್ ಸ್ಟಾರ್ ಆಗಿದ್ದರು. ಆಗಿನ ಕಾಲದಲ್ಲಿ ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಸಹ ಮೇಲ್ಪಂಕ್ತಿಯ ನಟರು ಎಂದು ಅನಿಸಿಕೊಂಡಿದ್ದರು. ಆ ಪೈಕಿ ಭಕ್ತಿ ಪ್ರಧಾನ, ಪೌರಾಣಿಕ, ಐತಿಹಾಸಿಕ, ಸಂಸಾರಿಕ, ಜೇಮ್ಸ್ ಬಾಂಡ್ ಸಿನಿಮಾ ಎಲ್ಲ ಬಗೆಯ ಸಿನಿಮಾಗಳಿಂದ ಜನಮನ ಗೆದ್ದವರು ಡಾಕ್ಟರ್ ರಾಜ್ಕುಮಾರ್. ಅದರಲ್ಲೂ ಭಕ್ತಿ ಪ್ರಧಾನ ಪಾತ್ರಗಳೆಂದರೆ ಹೆಚ್ಚು ಜನಪ್ರಿಯತೆ ಅವರಿಗೆ ಸಿಕ್ಕಿತ್ತು. ಹೀಗಿರುವಾಗಲೇ ಒಂದು ದಿನ ರಾಘವೇಂದ್ರ ಸ್ವಾಮಿಗಳ ಕುರಿತು ಸಿನಿಮಾ ಮಾಡುವ ವಿಚಾರ ನಿರ್ದೇಶಕ ಮತ್ತು ನಿರ್ಮಾಪಕ ವಲಯದಲ್ಲಿ ಚರ್ಚೆಯಾಗುತ್ತಿತ್ತು. ಶ್ರೀ ರಾಘವೇಂದ್ರ ವಿಜಯ ಕಥೆ ಆಧರಿಸಿ ಟಿವಿ ಸಿಂಗ್ ಠಾಕೂರ್ ಸಿನಿಮಾ ನಿರ್ಮಾಣ ಮಾಡಲು ಮುಂದಾಗುತ್ತಾರೆ.
ಬರುತ್ತಾರೆ. ಇವರಿಗೆ ದೊರೈ ಭಗವಾನ್ ಜೊತೆಯಾಗುತ್ತಾರೆ. ರಾಘವೇಂದ್ರ ಸ್ವಾಮಿಗಳ ಪಾತ್ರದಲ್ಲಿ ಯಾರು ಎಂಬ ಪ್ರಶ್ನೆ ಉದ್ಭವಿಸುವುದೇ ಇಲ್ಲ. ಏಕೆಂದರೆ ಅದಾಗಲೇ ರಾಜ್ಕುಮಾರ್ ಇದ್ದಾರಲ್ಲ ಎಂಬ ಮಾತು ಅನೇಕರಲ್ಲಿ ಆಗಲೇ ಚಾಲ್ತಿಯಲ್ಲಿತ್ತು. ಆದ್ರೆ ಆ ಪಾತ್ರವನ್ನು ತಾನು ಮಾಡಲಾರೆ ಎಂದು ವಿನಯದಿಂದಲೇ ಹಿಂಜರಿದಿದ್ದರು ಅಣ್ಣವರು. ಒಬ್ಬ ಯತಿಯ ಪಾತ್ರವನ್ನು ಬ್ರಾಹ್ಮಣ ಅಲ್ಲದವನು ಮಾಡುವುದೆಷ್ಟು ಸರಿ ಎಂಬ ವಿಚಾರ ಅವತ್ತು ಮುನ್ನೆಲೆಗೆ ಬಂದಿತ್ತು. ಜಾತಿ ಎಂಬುದು ಆಗಿನ ಕಾಲದಲ್ಲಿ ಸಣ್ಣ ವಿಷಯವಾಗಿರಲಿಲ್ಲ. ಗಂಭೀರ ಸ್ವರೂಪವನ್ನೇ ಆ ಸಮಯದಲ್ಲಿ ಅದು ಪಡೆದುಕೊಂಡಿತ್ತು. ಮೇಲ್ಜಾತಿ ಕೆಳಜಾತಿ ಎಂಬ ಮೌಢ್ಯದಲ್ಲಿ ಮಿಂದೆದ್ದ ಜನ ಇದೀಗ ಸಮುದಾಯಕ್ಕೆ ಸೇರಿದ ಅಣ್ಣವರು ರಾಯರ ಪಾತ್ರ ನಿರ್ವಹಿಸುವುದನ್ನ ವಿರೋಧಿಸಿದ್ದರು. ಅದ್ಯಾವ ಮಟ್ಟಿಗೆ ಅಂದರೆ ರಾಜ್ಕುಮಾರ್ ರಾಯರ ಪಾತ್ರಕ್ಕೆ ಬೇಡ ಎಂದು ನಿರ್ದೇಶಕರಿಗೂ ನೂರಾರು ಪತ್ರಗಳನ್ನು ಕೂಡ ಬರೆದಿದ್ದರಂತೆ. ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಅವರನ್ನ ಆಯ್ಕೆ ಮಾಡುವಂತೆ ಹಲವು ನಟರ ಹೆಸರುಗಳು ಪತ್ರದಲ್ಲೂ ಕೂಡ ಉಲ್ಲೇಖವಿತ್ತು. ಕೊನೆಗೆ ಏನು ಮಾಡಬೇಕು ಎಂದು ನಿರ್ಮಾಪಕ ಠಾಕೂರ್ ಮತ್ತು ದೊರೆ ಭಗವಾನ್ ಆಗಿನ ರಾಜ್ಕುಮಾರ್ ಸಮಕಾಲೀನ ನಟರ ಹೆಸರುಗಳನ್ನೆಲ್ಲ ಒಂದೊಂದು ಚೀಟಿಯಲ್ಲಿ ಬರೆದು ರಾಘವೇಂದ್ರ ಸ್ವಾಮಿಯ ಮಠದ ಮುಂದೆಯೇ ಗರ್ಭಗುಡಿಯಲ್ಲಿ ಆ ಚೀಟಿಗಳನ್ನ ಎಸೆಯಲಾಗಿತ್ತು. ಆಗ ಕಾಕತಾಳಿ ಎಂಬಂತೆ ಆ ಚೀಟಿಯಲ್ಲಿ ರಾಜ್ಕುಮಾರ್ ಅವರ ಹೆಸರು ಬಂದಿತ್ತು. ಇದು ರಾಯರೇ ಮಾಡಿದ ಪವಾಡ, ಅವರದ್ದೇ ಕೃಪಾ ಕಟಾಕ್ಷ ಎಂಬಂತ ಮಾತುಗಳು ಮತ್ತು ಆವತ್ತು ಕೇಳಿ ಬಂದಿದ್ದವು. ಹೀಗೆಂದು ನಿರ್ದೇಶಕ ಎಸ್.ಕೆ. ಭಗವಾನ್ ಹಲವು ಸಂದರ್ಶನಗಳಲ್ಲೂ ಕೂಡ ಹೇಳಿಕೊಂಡಿದ್ದಾರೆ. ಮಂತ್ರಾಲಯ ಮಹಾತ್ಮೆ ಸಿನಿಮಾಕ್ಕೆ ರಾಜ್ಕುಮಾರ್ ಅವರ ಆಯ್ಕೆಯೇನೋ ಅಧಿಕೃತವಾಗಿತ್ತು. ಆದ್ರೆ ಮುಂದೆ ನಡೆದದ್ದು ಮಾತ್ರ ಮತ್ತೊಂದು ಅಚ್ಚರಿ. ಈ ಪಾತ್ರ ಮಾಡಲು ಮುಖದಲ್ಲಿ ನಿರ್ಲಿಪ್ತತೆ, ಮಾತಿನಲ್ಲಿ ಶಾಂತತೆ, ಉಚ್ಚಾರಣೆಯಲ್ಲಿ ಸ್ಪಷ್ಟತೆ ಬೇಕಿತ್ತು. ಹಾವಭಾವದಲ್ಲಿಯೂ ಏರಿಳಿತ ಬೇಕಿತ್ತು. ಅದೆಲ್ಲರ ಸ್ಪಷ್ಟ ಅರಿವಿದ್ದ ರಾಜ್ಕುಮಾರ್ ತಮ್ಮನ್ನು ತಾವು ಸಾಣೆ ಹಿಡಿಯಲು ಆರಂಭಿಸಿದರು. ತಯಾರಿಯ ಭಾಗವಾಗಿ ಮಾಂಸಾಹಾರ ಸೇವಿಸುತ್ತಿದ್ದ ಅಣ್ಣವರು ಮಂತ್ರಾಲಯ ಮಹಾತ್ಮ ಸಿನಿಮಾ ಸಲುವಾಗಿಯೇ ಚಿತ್ರ ಮುಗಿಯುವವರೆಗೂ ಮಾಂಸಾಹಾರವನ್ನ ತ್ಯಜಿಸಿದ್ದರು. ಅಷ್ಟಕ್ಕೆ ಮುಗಿಯಲಿಲ್ಲ, ಕಾಲಿಗೆ ಚಪ್ಪಲಿ ಹಾಕುವುದನ್ನ ಬಿಟ್ಟಿದ್ದರು. ಸುದೀರ್ಘ 43 ದಿವಸಗಳ ಕಾಲ ಸಿನಿಮಾವನ್ನೇ ಒಂದು ವ್ರತಾಚರಣೆ ಎಂಬಂತೆ ಜೀವಿಸಿದ್ದರು ಮತ್ತು 18 ಕಿಲೋಮೀಟರ್ ಮಂತ್ರಾಲಯಕ್ಕೆ ಪಾದಯಾತ್ರೆಯನ್ನು ಕೂಡ ಮಾಡಿದ್ದರು. ಜಯಂತಿ ಸರಸ್ವತಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರೆ ಕಲ್ಪನಾ ಅವರು ತುಳಸಿಯಾಗಿ ಕಾಣಿಸಿಕೊಂಡಿದ್ದರು. ಅಣ್ಣವರು ಈ ನಡೆ ಆಗಿನ ಬ್ಲಾಕ್ ಅಂಡ್ ವೈಟ್ ಕಾಲದಲ್ಲಿಯೇ ಮಾಧ್ಯಮಗಳ ಪ್ರಭಾವ ಇರದ ಆ ದಿನಗಳಲ್ಲಿ ನಾಡಿನ ಜನರನ್ನ ಸೂಜಿಗಲಿನಂತೆ ಸೆಳೆದಿತ್ತು ಅಂದ್ರೆ ನೀವು ನಂಬುತ್ತೀರಾ? ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ ಹೀಗೆಂದರೆ ಬಹುತೇಕರಿಗೆ ತಿಳಿಯುವುದಿಲ್ಲ. ಯಾಕಂದ್ರೆ ಚಾಮರಾಜನಗರದ ಸಿಂಗಾನಲ್ಲೂರು ಎಂಬ ಕುಗ್ರಾಮದ ಪುಟ್ಟ ಬಾಲಕ ಮುತ್ತುರಾಜನನ್ನ ಎದೆಗಾನಿಸಿಕೊಂಡು ಡಾಕ್ಟರ್ ರಾಜ್ಕುಮಾರ್ ನನಗೆ ಮಾಡಿದ್ದೇ ಇದೇ ಅಭಿಮಾನಿ ದೇವರುಗಳು. ಅವರಿಗೆ ರಾಜ್ ಅಂದ್ರೆ ಮನೆಯ ಮಗ. ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ್ದು 1929 ಏಪ್ರಿಲ್ 24ರಂದು. ಪುಟ್ಟಸಾಮಯ್ಯ ಹಾಗೂ ಲಕ್ಷಮ್ಮ ದಂಪತಿ ಹಿರಿಯ ಮಗ ಈ ಗಾಜನೂರು ಗಂಡು. ಬಡತನ ಅನಕ್ಷರಸ್ಥ ಕುಟುಂಬದಲ್ಲಿ ಜನಿಸಿದ ಡಾಕ್ಟರ್ ರಾಜ್ ಓದಿದ್ದೇ 4ನೇ ಕ್ಲಾಸು. ಆದ್ರೆ ಸಾಧನೆ ಮಾತ್ರ ಶಿಖರದಷ್ಟು. ಬಹುಶಃ ಸ್ಯಾಂಡಲ್ವುಡ್ ಒಂದೇ ಅಲ್ಲ, ಭಾರತೀಯ ಚಿತ್ರರಂಗ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ರಾಜ್ಕುಮಾರ್ ಅವರಿಗೆ ಸರಿಸಾಟಿಯಾಗುವವರು ಯಾರು ಇಲ್ಲ ಅಂದ್ರೆ ಅತಿಶೋಕ್ತಿ ಆಗುವುದಿಲ್ಲ. ರಾಜ್ಕುಮಾರ್ಗೆ ರಾಜ್ಕುಮಾರ್ ಒಬ್ಬರೇ ಸಾಟಿ. ರಾಜ್ ಅಂದ್ರೆ ರೀಲ್ ಹೀರೋ ಅಷ್ಟೇ ಅಲ್ಲ, ರಿಯಲ್ ಹೀರೋ ಕೂಡ. ಒಬ್ಬ ಕಲಾವಿದ ವೆರೈಟಿ ಪಾತ್ರಗಳನ್ನ ಮಾಡಿದ್ದಾನೆ ಅನ್ನೋದಷ್ಟೇ ದೊಡ್ಡ ವಿಚಾರವಲ್ಲ. ಆ ಪಾತ್ರಗಳು ಸಮಾಜಕ್ಕೆ ಕೆಟ್ಟ ಸಂದೇಶ ನೀಡಬಾರದು ಅನ್ನೋ ಕಳಕಳಿ ರಾಜ್ಕುಮಾರ್ ಅವರಿಗಿತ್ತು. ಹೀಗಾಗಿಯೇ ಸಿನಿಮಾಗಳಲ್ಲಿ ರಾಜ್ಕುಮಾರ್ ಕುಡಿದಿಲ್ಲ, ಸಿಗರೇಟ್ ಸೇದಿಲ್ಲ, ರೇಪ್ ಸೀನ್, ಕಿಸ್ಸಿಂಗ್ ಸೀನ್ಗಳಲ್ಲಿ ಯಾವತ್ತೂ ಕೂಡ ಕಾಣಿಸಿಕೊಂಡಿಲ್ಲ. ಅದಷ್ಟೇ ಸಂಭಾವನೆ ಕೊಟ್ಟರು ನಾನು ಇಂಥ ಪಾತ್ರಗಳಲ್ಲಿ ನಟಿಸಿಲ್ಲ ಅಂತ ಪ್ರೊಡ್ಯೂಸರ್ಗಳಿಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಬಹುಶಃ ರಾಜ್ಕುಮಾರ್ ಅವರಿಗೆ ಇರುವಷ್ಟು ಬಿರುದುಗಳು ಯಾವ ಒಬ್ಬ ನಟನಿಗೂ ಸಿಕ್ಕಿರಲಿಲ್ಲ. ಕನ್ನಡಿಗರ ಕಣ್ಮಣಿ, ನಟ ಸಾರ್ವಭೌಮ, ರಸಿಕರ ರಾಜ, ಯೋಗ ರಾಜ, ಗಾನಗಂಧರ್ವ, ವರನಟ, ಅಭಿಮಾನಿ ದೇವರುಗಳು ಹೀಗೆ 100ಕ್ಕೂ ಹೆಚ್ಚು ಬಿರುದುಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೊಟ್ಟಾಗಿದೆ. ಆದರೆ ಜನರು ಅವರನ್ನ ಪ್ರೀತಿಯಿಂದ ಕರೆದಿದ್ದು ಅಣ್ಣವರು ಅಂತ. ಅವರು ಸಹ ಅಭಿಮಾನಿಗಳನ್ನ ಬರೀ ಅಭಿಮಾನಿಗಳು ಅಂತ ಕರೆಯದೆ ಅಭಿಮಾನಿ ದೇವರುಗಳಂತ ಕರೆದು ಹೊಸ ಟ್ರೆಂಡ್ ಅನ್ನೇ ಸೃಷ್ಟಿಸಿದ್ದರು. ಸ್ನೇಹಿತರೆ, ನಿಜಕ್ಕೂ ನೀವು ರಾಜ್ಕುಮಾರ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೂ ನಿಮ್ಮ ಕಮೆಂಟ್ಸ್ ಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.